प्राप्य वरान् निबोधत। ಇಂದು ಜಗತ್ತು ನನ್ನನ್ನು ವಿವೇಕಾನಂದ ಎಂದು ಗುರುತಿಸುತ್ತಿದೆ ಗುರುಗಳೇ. ನಿನ್ನ ಬಾಲ್ಯದ ಹೆಸರು ಏನೆಂದು ಲೋಕಕ್ಕೆ ಗೊತ್ತೇ? ನನ್ನ ಬಾಲ್ಯದ ಹೆಸರು ನರೇನ್. ಆ ನರೇನ್ ವಿವೇಕಾನಂದ ಹೇಗಾದ ಎಂಬುದನ್ನು ಲೋಕಕ್ಕೆ ತಿಳಿಸಬೇಕು. ನಿನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ನೀ ಮಾಡಿದ ಆಯ್ಕೆಗಳೇ ನರೇನ್ನಿಂದ ವಿವೇಕಾನಂದನಾಗಲು ಕಾರಣ. ನಿಜ, ನನ್ನ ಜೀವನದಲ್ಲಿ ನಾನು ಎದುರಿಸಿದ ಕಷ್ಟ ನಷ್ಟಗಳೇ ವಿವೇಕಾನಂದನನ್ನು ರೂಪಿಸಿತು. ಕಷ್ಟ ನಷ್ಟಗಳನ್ನು ಎಲ್ಲರೂ ಎದುರಿಸಲೇಬೇಕು. ಅದನ್ನು ಯಾವ ಮನೋಧರ್ಮದಿಂದ ಎದುರಿಸುತ್ತೇವೆ ಎಂಬುದೇ ಮುಖ್ಯ. ರಾಮಕೃಷ್ಣ ಪರಮಹಂಸರೇ, ನಿಮ್ಮ ಮಾರ್ಗದರ್ಶನ ಇಲ್ಲದಿದ್ದರೆ ಇದಾವುದೂ ಸಾಧ್ಯವಾಗುತ್ತಿರಲಿಲ್ಲ. ನೀನು ಅಂದು ನಿನ್ನ ಬಡತನವನ್ನು ಕಳೆಯಲು ತಾಯಿ ಕಾಳಿಯಲ್ಲಿ ಬೇಡುವೆಂದು ಬಂದಿದ್ದೆ. ಈಗ ಹೇಳು, ನೀನು ಬಡವನೇ ಕಂದ? ಅದು ನನ್ನ ಜೀವನದಲ್ಲಿ ಸತ್ಯ ಹಾಗೂ ಮಿಥ್ಯಗಳನ್ನು ತಕ್ಕಡಿಯಲ್ಲಿ ಹಾಕಿ ತೂಗಿದ ದಿನ. ಅದನ್ನು ನಾನು ಹೇಗೆ ಮರೆಯಲಿ? ಓ ನರೇನ್, ಬಾ, ಕೂರು ಕೂರು. ಠಾಕೂರ್, ಇದು ನಿಮಗಾಗಿ ವೈಷ್ಣವ ದೇವಿಯಿಂದ ಇದನ್ನು ತಂದಿದ್ದೇನೆ. ಓ ದೇವಿಯ ಪ್ರಸಾದ. ಕಟ್ಟು ಕಟ್ಟು, ನೀನೇ ಕಟ್ಟು. ನರೇನ್, ಇಷ್ಟು ದಿನ ಏಕೆ ಬರಲಿಲ್ಲ ಮಗು? ಠಾಕೂರ್, ನನ್ನ ಮನೆ ಸ್ಥಿತಿ ಏನೆಂದು ಹೇಳಲಿ? ನರೇನ್, ನೀನು ಮತ್ತು ನಿನ್ನ ಮನೆಯವರು ಎದುರಿಸುತ್ತಿರುವ ಸ್ಥಿತಿ ನನ್ನ ಗಮನಕ್ಕೂ ಬಂದಿದೆ. ಗುರುದೇವ, ಬಡತನ ನಮ್ಮನ್ನು ಕಿತ್ತಿ ತಿನ್ನುತ್ತಿದೆ. ನಿನ್ನ ನೆಲೆಯು ಇಕ್ಕಟ್ಟಿನಲ್ಲಿ ಸಿಕ್ಕಿದೆ ಎಂದು ನನಗೂ ತಿಳಿಯಿತು. ಠಾಕೂರ್, ನರೇನ್ ಇಂಥ ಇಕ್ಕಟ್ಟಿನಲ್ಲೂ ದಾರಿ ತಪ್ಪಿಲ್ಲ. ತಾಯಿಯ ರಕ್ಷಣೆಯಲ್ಲಿ ಇರುವಾಗ ದಾರಿ ಹೇಗೆ ತಪ್ಪುತ್ತಾನೆ? ದಾರಿ ತಪ್ಪಲು ಅವಳು ಬಿಟ್ಟರೆ ತಾನೇ? ದಾರಿ ತಪ್ಪದೇ ಇದ್ದರೂ ಯಾವಾಗ ಈ ಕೋರ್ಟ್ ಕಚೇರಿಗಳು ನನ್ನನ್ನು ಎಡವಿಸಿ ಬಿಡುತ್ತವೋ ಎಂಬ ಭಯ. ಕೋರ್ಟು ಕಚೇರಿ? ಹೌದು, ದಾಯಾದಿಗಳು ನಮ್ಮ ಮನೆ ಅವರ ವಶವಾಗಬೇಕೆಂದು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ. ಈ ಸಂಸಾರದ ಸಂಬಂಧಗಳೇ ಹೀಗೆ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರೂ ಇಲ್ಲ. ನನ್ನ ತಾಯಿ ಹಾಗೂ ನನ್ನ ಒಡ ಹುಟ್ಟಿದವರ ಹಸಿವು ಸಂಕಟ ನಾ ನೋಡಲಾರೆ. ಕಾಳಿ ಮಾತೆ ನಿಮ್ಮ ಎಲ್ಲ ಕೋರಿಕೆಗಳನ್ನು ಈಡೇರಿಸುತ್ತಾಳೆ ಎಂಬುದು ದೃಢ ನಿಶ್ಚಯ. ನಿನ್ನ ಮನಸ್ಸು ಏನು ಕೋರುತ್ತಿದೆ? ಎಚ್ಚರವಿರಲಿ. ನೀವು ನನ್ನ ಪರವಾಗಿ ಹೋಗಿ ಕಾಳಿ ಮಾತೆಯಲ್ಲಿ ನನ್ನ ಬಡತನ ಪರಿಹಾರವಾಗಲಿ ಎಂದು ಭಿನ್ನಯಿಸುವಿರಾ? ಅವಳು ಲೋಕಕ್ಕೆ ತಾಯಿ. ಹಾಗಂದ ಮೇಲೆ ನಿನಗೂ ತಾಯಿಯಲ್ಲವೇ? ನೀನೇ ಹೋಗಿ ನಿನ್ನ ಬಡತನವನ್ನು ಕಳೆಯಲು ತಾಯಿ ಕಾಳಿಯಲ್ಲಿ ಬೇಡಿಕೋ. ನಾನು ಬೇಡಿದ್ದನು ತಾಯಿ ಪೂರೈಸುವಳೆ? ತಾಯಿಯನ್ನು ಒಲಿಸಿಕೊಳ್ಳುವ ಮಾರ್ಗವನ್ನು ರಾಮಕೃಷ್ಣರಲ್ಲಿ ಕೇಳಿಕೊ.
ತಾಯಿಯನ್ನು ಒಲಿಸಿಕೊಳ್ಳುವ ಮಾರ್ಗ. ಶ್ರದ್ಧೆಯಿಂದ ಬೇಡಿದರೆ ತಾಯಿ ಪೂರೈಸುವಳು. ಆದರೆ ಏನು ಬೇಡುವೆ ಎಂದು ಎಚ್ಚರವಿರಲಿ. ಹೋಗು, ಏಕಾಂತದಲ್ಲಿ ಧ್ಯಾನಿಸಿ ತಾಯಿಯನ್ನು ಬೇಡಿಕೊ. ಹೋಗು. ಠಾಕೂರ್, ಇದ್ಯಾವ ಹೊಸ ನಾಟಕ ನರೇನ್ನೊಂದಿಗೆ? ಸಕಲ ಸೂತ್ರಧಾರಿ ತಾಯಿ ಕಾಳಿ. ನಾನ್ಯಾವ ನಾಟಕ ಆಡಿಸಬಲ್ಲೆ? ನರೇನ್, ಏನನ್ನು ಅರಸಿ ಬಂದಿರುವೆ? ತಾಯಿ, ತಾಯಿ, ನಿನ್ನ ಹಿಂದೆಯೇ. ತಾಯಿ, ನರೇನ್, ಏನನ್ನು ಅರಸಿ ಬಂದಿರುವೆ ಕಂದ? ತಾಯಿ, ಛೇ, ಅಲ್ಪ ಮನಸ್ಸೆ. ಜಗತ್ತನ್ನೇ ಕಾಯುವ ಮಹಾರಾಣಿಯ ಮುಂದೆ ಬಂದು ಕೊತ್ತಂಬರಿ ಸೊಪ್ಪು ಕೇಳಿವೆಯಾ? ಅವಿವೇಕಿ. ತಾಯಿಯಲ್ಲಿ ಕೇಳಿದರೆ ಉನ್ನತವಾದದ್ದನ್ನೇ ಕೇಳಬೇಕು. ತಾಯಿ, ನನಗೆ ಜ್ಞಾನ ವೈರಾಗ್ಯವನ್ನು ದಯಪಾಲಿಸು ಮಹಾಮಾತೆ. ಹಾಗೆಯೇ ಆಗಲಿ. ತಾಯಿ, 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 ನಿನ್ನಿಂದ ಜ್ಞಾನ ಹಾಗೂ ವೈರಾಗ್ಯವನ್ನು ಪಡೆದ ನಾನೇ ಧನ್ಯ. ಏನನ್ನು ಬೇಡಿದೆ ನರೇನ್? ಜ್ಞಾನ ವೈರಾಗ್ಯವನ್ನು ಬೇಡಿದೆ. ನಿನ್ನ ದಾರಿದ್ರ್ಯವನ್ನು ಕಳೆಯುವಂತೆ ತಾಯಿ ಕಾಳಿಯಲ್ಲಿ ಬೇಡಲಿಲ್ಲವೇ? ಅದೇನೋ ಬಾಯೇ ಬರಲಿಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ ಎಂತಹ ವೈರಾಗ್ಯ! ಆಹಾ ತಾಯಿ, ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಲೋಕಹಿತವೇ ನಿನ್ನ ಚಿತ್ತ. ಮೆಚ್ಚಬೇಕು. ನರೇ ನಿಜವಾದ ಜ್ಞಾನಿ ಹಾಗೂ ಸಾಧಕ. ನರೇನ್, ಮತ್ತೆ ಹೋಗಿ ಬೇಡು. ಮತ್ತೆ ಹೋಗಬೇಕೆ? ಮತ್ತೆ ಹೋಗು, ಮತ್ತೆ ಹೋಗಿ ಬೇಡು. ತಾಯಿ ಒಲಿದರೆ ಸೌಭಾಗ್ಯವೇ ನರೇನ್ನನ್ನು ಹುಡುಕಿಕೊಂಡು ಬರುತ್ತದೆ. ಸೌಭಾಗ್ಯ, ಸೌಭಾಗ್ಯ, ಸತ್ಯ ಹಾಗೂ ವೈರಾಗ್ಯದ ಸಿಂಹಾಸನವನ್ನು ಏರಿ ಇಡೀ ಜಗತ್ತನ್ನೇ ಆಳುವ ಸೌಭಾಗ್ಯ. ಕಂದ, ತಾಯಿ, ಮತ್ತೆ ಬಂದೆಯಾ? ನಿನಗೇನು ಬೇಕು? ನಿಸ್ಸಂಕೋಚವಾಗಿ ಕೇಳು. ವಜ್ರ ಮಾಣಿಕ್ಯದ ವ್ಯಾಪಾರಿಯಲ್ಲಿಗೆ ಬಂದು ಕಲ್ಲಿನ ಚೂರಿ ಕೇಳುವೆಯಾ? ಛೇ, ಮೂರ್ಖ. ತಾಯಿ, ನನಗೆ ಜ್ಞಾನ ಭಕ್ತಿಯನ್ನು ದಯಪಾಲಿಸು. ಹಾಗೇ ಆಗಲಿ. ಹೋಗಿ ಬಾ ಮಗು.
ತಾಯಿಯಲ್ಲಿ ಚಿರಕಾಲದ ಭಕ್ತಿ ನನ್ನದಾಯಿತು. ನಿನ್ನ ಬಡತನವನ್ನು ಕಳೆಯಲು ತಾಯಿ ಕಾಳಿಯಲ್ಲಿ ಬೇಡಿದೆಯಾ? ಅದೇನೋ ಅಂತಹ ಮಿಥ್ಯ ಕೋರಿಕೆಗಳಿಗೆ ಕಂಠವೇ ಬರಲಿಲ್ಲ. ಅದ್ಭುತ, ಅತಿ ಅದ್ಭುತ. ನೀನು ನಿನ್ನ ಕನಿಷ್ಠತೆಗಳಿಗೆ ಮಣಿಯಲಿಲ್ಲ. ಬುದ್ಧಿಯೇ ಎಲ್ಲದಕ್ಕೂ ಮಿಗಿಲು ಎಂದು ನಿರಂತರವಾಗಿ ವಾದ ಮಾಡುವ ನೀನು ನಿನ್ನ ಬುದ್ಧಿಯನ್ನು ಅಧೀನದಲ್ಲಿಟ್ಟುಕೊಂಡು ಹೋಗಿಬೇಡು. ನನ್ನ ಬುದ್ಧಿ ನನ್ನ ಅಧೀನವಲ್ಲವೇ ಕೇಳುತ್ತೇನೆ. ತಾಯಿಯಲ್ಲಿ ನನ್ನ ಬಡತನವನ್ನು ಕಳೆಯುವಂತೆ ಕೇಳುತ್ತೇನೆ. ಕಂದ, ಏನು ಬೇಕು? ತಾಯಿ, ನಾನು ಇಲ್ಲವೆಂದು ಮೂರ್ತಿ ಪೂಜೆ ತಪ್ಪೆಂದು ತಿಳಿದಿದ್ದೆ ಅಲ್ಲವೇ? ಹೌದು ತಾಯಿ, ಹೌದು. ಅಂತಹ ಅವಿವೇಕದಿಂದ ನನ್ನನ್ನು ಪಾರು ಮಾಡು. ನೀನೇ ಎಲ್ಲವನ್ನೂ ವ್ಯಾಪಿಸಿರುವೆ. ನೀನಿಲ್ಲದೆ ಏನೂ ಇಲ್ಲ ಎಂಬ ಸತ್ಯಕ್ಕೆ ನಾನು ಸದಾ ಜಾಗೃತನಾಗಿರುವಂತೆ ಹರಸು ತಾಯಿ, ಹರಸು. ನಿನ್ನ ಇಚ್ಛೆ ಪೂರೈಸಲಿ. ನಾನೇ ಸಕಲ ಚರಾಚರಗಳನ್ನು ವ್ಯಾಪಿಸಿದ್ದೇನೆ ಎಂಬ ಸತ್ಯ ನಿನ್ನದಾಗಲಿ. ಹೋಗಿ ಬಾ ಮಗು. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ನೀನೇ ಸಕಲ ಚರಾಚರಗಳನ್ನು ವ್ಯಾಪಿಸಿರುವೆ ಎಂಬ ಸತ್ಯ ನನ್ನದಾಯಿತು. ನಿನ್ನ ಬಡತನವನ್ನು ಕಳೆಯಲು ತಾಯಿ ಕಾಳಿಯಲ್ಲಿ ಬೇಡಿದೆಯಾ? ನನ್ನ ಬಾಯಿ ಕಟ್ಟಿ ತಾಯಿಯ ಮುಂದೆ ನಿಲ್ಲಿಸಿ ಬೇಡಿಕೋ ಎಂದರೆ ಏನನ್ನು ಬೇಡಲಿ? ಎಲ್ಲ ಶ್ರೀರಾಮಕೃಷ್ಣರ ಕೃಪೆ. ವಾದ ವಿವಾದವಿಲ್ಲದೆ ಅನುಭವಕ್ಕೆ ಅವಕಾಶ ಕಲ್ಪಿಸಿಕೊಡುವ ಮಹಾ ಚೈತನ್ಯ ಇವರು. ಮೂರ್ತಿ ಪೂಜೆ ಕನಿಷ್ಠ ಎಂದು ವಾದಿಸುತ್ತಿದ್ದ ನರೇನ್ಗೆ ಮೂರ್ತಿ ಪೂಜೆಯ ಮಹತ್ವವನ್ನು ಕಾಳಿದೇವಿಯ ಮನವರಿಕೆ ಮಾಡಿಸಿದಂತಿದೆ. ಹೆದರದಿರು ನರೇನ್, ಹೆದರದಿರು. ನಿಮ್ಮ ಮನೆಯವರ ಊಟ ಬಟ್ಟೆಗೆ ತೊಂದರೆ ಬಾರದು. ನಾನು ಅಲ್ಲಿ ಅಂದು ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಬೇಡಿಕೊಳ್ಳದಿದ್ದರೆ ನನಗೆ ದೈವ ಸಾಕ್ಷಾತ್ಕಾರ ಆಗುತ್ತಲೇ ಇರಲಿಲ್ಲ. ಸತ್ಯ ಹಾಗೂ ವೈರಾಗ್ಯದ ಸಿಂಹಾಸನವೇರಿ ಇಡೀ ಜಗತ್ತನ್ನೇ ಆಳುವ ಸೌಭಾಗ್ಯ ಇಂದು ನಿನ್ನದಾಗಿದೆ. ತಾಯಿಯ ಕೃಪೆಯ ಪರಿಚಯ ಮಾಡಿಸಿಕೊಟ್ಟ ನಿಮಗೆ ನಾನು ಸದಾ ಚಿರಋಣಿ. ಕಷ್ಟ ಹಾಗೂ ನಷ್ಟ ಎರಡು ತಾಯಿಯ ಆಟ. ಅದನ್ನು ಯಾವ ಮನೋಧರ್ಮದಿಂದ ನಾವು ಎದುರಿಸುತ್ತೇವೋ ಅದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ನಮಸ್ತೆ, ನನ್ನ ಹೆಸರು ಗೌರೀಶ್. ನನ್ನ ಪಾತ್ರ ರಾಮಕೃಷ್ಣ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, VKV ಕಳುಬಾಳು. ನಮಸ್ತೆ, ನನ್ನ ಹೆಸರು ನಾಗರಾಜ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಸಾಧಕ. ನಾನು VKV ಕಲುಬಾಳು. ನಮಸ್ತೆ, ನನ್ನ ಹೆಸರು ಚಿದಾನಂದ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ನರೇನ್, VKV ಕಲ್ಲುಬಾಳು. ಧನ್ಯವಾದ. ನಮಸ್ತೆ, ನನ್ನ ಹೆಸರು ಭಾರ್ಗವಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಕಾಳಿ ಮಾತೆ.
ನಮಸ್ತೆ, ನನ್ನ ಹೆಸರು ನಾಗರಾಜ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಠಾಕೂರ್ ನರೇನ್ ಇಂಥದ್ದಾ. ಅವಳು ಲೋಕಕ್ಕೆ ತಾಯಿ. ಹಾಗಂದ ಮೇಲೆ ನಿನಗೂ ತಾಯಿಯಲ್ಲವೇ? ನೀನೇ ಹೋಗಿ ನಿನ್ನ ಬಡತನವನ್ನು ಕಳೆಯಲು ಆ ತಾಯಿಯಲ್ಲಿ ಬೇಡಿಕೊ. ನನ್ನ ತಾಯಿ ಹಾಗೂ ನನ್ನ ಒಡ ಹುಟ್ಟಿದವರ ಹಸಿವು ಸಂಕಟ ನಾ ನೋಡಲಾರೆ.